ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಏನಪ್ಪ ವಿಶೇಷ ಅಂದ್ರೆ ನಮ್ಮೂರಲ್ಲಿ ದೊಡ್ಡಮ್ಮನ ಹಬ್ಬ ಅಂದ್ರೆ ದೊಡ್ಡಬ್ಬ ಮಾಡಿದ್ರು. ಮೊದಲನೇದಾಗಿ ದೊಡ್ಡಮ್ಮ ಅಂತಂದ್ರೆ ಮಾರಿಕಾಂಬೆ, ಈ ಒಂದು ಊರಿನ ಗ್ರಾಮ ದೇವತೆಯಾಗಿ ನೆಲೆಸಿರ್ತಾರೆ. ಕೆಲಸ ಕಾರ್ಯ ಎಲ್ಲ ಮುಗ್ದು ಒಂದು ಹಳ್ಳಿಯ ಜನಗಳು ಫ್ರೀ ಆದಾಗ ಈ ಒಂದು ಟೈಮಲ್ಲಿ ಈ ಹಬ್ಬನ ಮಾಡ್ತಾರೆ. ಹಂಗೆ ಈ ಒಂದು ಹಬ್ಬಕ್ಕೆ ತುಂಬಾ ಜನ ಭಕ್ತಾದಿಗಳು ಹಾಗೂ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ನೆಂಟರುಗಳು ಎಲ್ಲ ಬರ್ತಾರೆ. ಮನೇಲಿ ಮತ್ತೆ ನಮ್ಮ ಅಕ್ಕಂದಿರೆಲ್ಲ ಸೇರ್ಕೊಂಡು ಆರತಿ ರೆಡಿ ಮಾಡ್ತಿದ್ರು. ನಾನು ಹಂಗೆ ಮನೇಲಿ ಕೈ ಮುಗ್ಬಿಟ್ಟು ಸೀದಾ ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ರೆ ಅಷ್ಟೊತ್ತಿಗೆಲ್ಲ ಜನ ಎಲ್ಲ ಬಂದು ಸೇರ್ಕೊಂಡಿದ್ರು ಆರತಿ ಹೊತ್ಕೊಂಡ್ಬಂದು. ಆಗಿನ ಕಾಲದಲ್ಲಿ ಬಾವಿ ಹೂವು ಅಂತ ಬರುವಂತ ಹೂವನ್ನ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡಿದ್ರು. ಆದ್ರೆ ಇವಾಗೆಲ್ಲ ಅಪ್ಡೇಟೆಡ್ ವರ್ಷನ್, ಅಲ್ಲೇ ಸೂಪರ್ ಆಗಿರೋಂಥ ರೆಡಿಮೇಡ್ ಆರತಿಗಳು ಕೂಡ ಬರ್ತವೆ ಇವಾಗ. ಜನ ಎಲ್ಲ ಕಾದು ಕುಂತಿದ್ರು ದೊಡ್ಡಮ್ಮ ದೇವಿ ಕುಣಿಯೋದನ್ನ ನೋಡೋದಕ್ಕೆ. ಸಿಕ್ಕಾಪಟ್ಟೆ ಸಖತ್ತಾಗಿ ಅಲಂಕಾರ ಮಾಡಿದ್ರು ದೇವ್ರಿಗಂತೂ, ನೋಡೋದಕ್ಕೆ ಎರಡು ಕಣ್ ಸಾಲ್ತಿರ್ಲಿಲ್ಲ. ಎಲ್ಲ ಆದ್ಮೇಲೆ ಒಂದು ಅರ್ಕೆ ಬಲಿ ಇರುತ್ತೆ, ಸೊ ಅದನ್ನ ರಕ್ತ ಇಟ್ಕೊಂಡು ಊರು ತುಂಬಾ ಎಸಿಬೇಕು. ಈ ಒಂದು ಸಂಪ್ರದಾಯ ಅವಾಗಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅದು ಮಾಡುವಂತ ಉದ್ದೇಶ ಏನಪ್ಪಾ ಅಂತಂದ್ರೆ ಯಾವುದೇ ಕೆಟ್ಟ ದುಷ್ಟ ಶಕ್ತಿಗಳು ನಮ್ಮ ಊರ್ ಕಡೆ ಬರದೇ ಇರ್ಲಿ, ಮತ್ತೆ ತಾಯಿ ತಂಪಾಗಿ ಕೂಲಾಗಿರ್ಲಿ ಅಂತ ಒಂದು ಕಾರಣಕ್ಕೆ ಈ ಒಂದು ಬಲಿನ ಕೊಡ್ತಾರೆ. ಸೊ ಅದಾದ್ಮೇಲೆ ರಕ್ತ ಎಲ್ಲ ಇಟ್ಕೊಂಡಾದ್ಮೇಲೆ ಊರ್ ಸುತ್ತ ಎಸ್ಕೊಂಡ್ ಬರ್ತಾರೆ ರಾತ್ರಿ. ನಮ್ಮ ಹಬ್ಬದ ಇದು ಮೊದಲನೇ ದಿವಸ. ಎರಡನೇ ದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಇದೇ ತರ ವಿಡಿಯೋಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ.